ತುಂಬ ಜನ ಕೇಳೋದೇ ಕರಡಿ ಅಲಿಯಾಸ್ ಬಬ್ರುವಾಹನ ಎಲ್ಲಿ ಅಂತ. ಆದರೆ ಇದು ನೀವು ನೋಡ್ತಿರೋದು ಮತ್ತಿಗೋಡಿನ ಸಾರಾ ಮಾರ್ಟಿನ್ ಅಲಿಯಾಸ್ ಪಾರ್ಥ ಆನೆ. ಕರಡಿ ಆನೆನ ತೋರಿಸಿ ಅಂತ ಕೇಳೋದಾದರೆ ಇನ್ನು ಸುಮಾರು 2-3 ತಿಂಗಳಾಗುತ್ತೆ. ಸ್ಟಿಲ್ ಅಂಡರ್ ಟ್ರೈನಿಂಗ್ ಅಂತ ಹೇಳ್ಬೋದು. ಮನೆ ಹತ್ರನೇ ಕಟ್ಟಾಕೊಂಡಿದ್ದಾರೆ. ನೀವು ದುಬಾರೆ ಆನೆ ಶಿಬಿರದ ಸರ್ಕಲ್ ಇದೆ ಅಲ್ವಾ, ಅಲ್ಲಿಂದ ಸುಮಾರು ಕಾಡೊಳಗಡೆ ಹೋಗ್ಬೇಕಾಗುತ್ತೆ. ಅಲ್ಲಿ ಟೆಂಟ್ ಮನೆ ಇರುತ್ತೆ, ಮಾವುತ ಕಾವಡಿದು. ಸೊ ಅಲ್ಲಿ ಕಟ್ಟಾಕೊಂಡಿರುತ್ತೆ. ಸೊ ಒಂದು 2-3 ಕಿಲೋಮೀಟರ್ ಆಗಿಬಿಡುತ್ತೆ. ಸೊ ಹೀಗಾಗಿ ಇನ್ನು 2-2.5 ತಿಂಗಳಾಗುತ್ತೆ ನಮ್ಮ ಕರಡಿ ಆನೆಯನ್ನು ನೋಡಬೇಕು ಅಂದರೆ ಸರ್ಕಲ್ನಲ್ಲಿ. ಇನ್ನೂ ಕೂಡ ಟ್ರೈನಿಂಗನ್ನು ಮಾಡ್ತಾ ಇದ್ದಾರೆ. ತುಂಬಾ ನಿರೀಕ್ಷೆ ಇದೆ. ಮತ್ತು ಆ ಒಂದು ಆನೆನ ಟ್ರೈನಿಂಗ್ ಮುಗಿಸ್ಕೊಂಡು ಕಾರ್ಯಾಚರಣೆಗೂ ಕೂಡ ಕರ್ಕೊಂಡು ಬರ್ತಾರಂತೆ. ನೋಡಿ, ನಮ್ಮ ಸಾರಾ ಮಾರ್ಟಿನ್ ಅಲಿಯಾಸ್ ಪಾರ್ಥ ಆನೆ ಇನ್ನೂ ಕೂಡ ಟ್ರೈನಿಂಗ್ ಅಂಡರಲ್ಲೇ ಇದೆ. ಯಾಕೆಂದರೆ ಜನವರಿ ತಿಂಗಳಿನಲ್ಲಿ ಹಿಡಿದಿದ್ದು, ಡಿಸೆಂಬರ್ ಆಯಿತು, ಇನ್ನೇನು ಈಗ ಜನವರಿ ಕೂಡ ಬರ್ತಾ ಹೋಗುತ್ತೆ. ಇನ್ನೂ ಕೂಡ ಟ್ರೈನಿಂಗನ್ನು ಮಾಡ್ತಿದ್ದಾರೆ. ಪಳಗಿಸೋದು ತುಂಬ ಅಂದರೆ ತುಂಬಾ ಕಷ್ಟ, ಹೇಳಿದಷ್ಟು ಸುಲಭವಲ್ಲ. ಆಚೆ ಏನೋ ತೆಗೆದುಬಿಡ್ತಾರೆ 3-4 ತಿಂಗಳಿಗೆ. ಆದರೆ ಹೊರಗಡೆ ಬಂದ ಮೇಲೆ ಬೇರೆ ಆನೆಗಳ ಜೊತೆ ಹೊಂದ್ಕೊಳ್ಳುವುದು, ಮಾವುತ ಕುಟುಂಬದ ಜೊತೆ ಹೊಂದ್ಕೋಬೇಕು, ಮೇಲ್ಗಡೆ ಹತ್ತಿ ಟ್ರೈನಿಂಗ್ ಮಾಡೋದು, ಸ್ನಾನಕ್ಕೆ ಹೋಗುವಂಥ ಟೈಮ್ ಆಗಿರ್ಬೋದು. ಸೊ ಈ ರೀತಿ ತುಂಬ ಟ್ರೈನಿಂಗ್ ಅವಶ್ಯಕತೆ ಇರುತ್ತೆ. ಕನಿಷ್ಠ ಪಕ್ಷ 1 ವರ್ಷ ಆದರೂ ಬೇಕಾಗುತ್ತೆ ಆನೆ ಕರೆಕ್ಟಾಗಿ ಮಾವುತ ಮತ್ತು ಕಾವಡಿಗೆ ಪಳಗಬೇಕು ಅಂದರೆ. ಅದೇ ರೀತಿ ಮನೆ ಹತ್ರನೇ ನಮ್ಮ ಪಾರ್ಥ ಆನೆಯನ್ನು ಸಹ ಕಟ್ಟಾಕೊಂಡಿದ್ದಾರೆ, ನೋಡ್ತಾ ಇರ್ಬೋದು. ದಂತ ಕೂಡ ದೊಡ್ಡದಾಗಿದೆ, ಈಗ ತುಂಬ ಚೆನ್ನಾಗಿದೆ.